ಬೆಂಗಳೂರಿನಲ್ಲಿ ನಕಲಿ ಸ್ಟಾಂಪ್ ಪೇಪರ್ ಹಗರಣ ಪ್ರಕರಣ. ನಕಲಿ ಛಾಪಾ ಕಾಗದ ಕೇಸ್ನಲ್ಲಿ ಸಿಬಿಐ ಮೂವರನ್ನ ಬಂಧಿಸಿದೆ. ಆದಿಕೇಶವಲು ಪುತ್ರ, ಪುತ್ರಿ, ಡಿವೈಎಸ್ಪಿ ಮೋಹನ್ ಮೂವರು ಅರೆಸ್ಟ್ ಆಗಿದ್ದಾರೆ. ನಕಲಿ ಸ್ಟಾಂಪ್ ಪೇಪರ್ ಪ್ರಕರಣದಲ್ಲಿ ನಕಲಿ ಛಾಪಾ ಕಾಗದ ಕೇಸ್ನಲ್ಲಿ ಸಿಬಿಐ ಮೂವರನ್ನ ಅರೆಸ್ಟ್ ಮಾಡಿದೆ. 2022ರಲ್ಲಿ ಬೆಳಕಿಗೆ ಬಂದಿದ್ದ ಹಗರಣ ಇದು, ನಕಲಿ ಸ್ಟಾಂಪ್ ಪೇಪರ್ ಹಗರಣ. ಈ ಪ್ರಕರಣವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿದೆ. ಸುವರ್ಣ ನ್ಯೂಸ್ ವರದಿ ನಂತರ ಸಿಬಿಐಗೆ ಈ ಪ್ರಕರಣ ವರ್ಗಾವಣೆ ಆಗಿದೆ. ಆದಿಕೇಶವಲು ಪುತ್ರ ಶ್ರೀನಿವಾಸ್, ಮಗಳು ಕಲ್ಪಜಾ ಇಬ್ಬರನ್ನು ಸಿಬಿಐ ಅರೆಸ್ಟ್ ಮಾಡಿದೆ. ಡಿವೈಎಸ್ಪಿ ಮೋಹನ್ ಮೇಲೆ ಸಾಕ್ಷಿ ನಾಶದ ಆರೋಪದ ಹಿನ್ನೆಲೆ ಬಂಧನ ಆಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ನಕಲಿ ಸ್ಟಾಂಪ್ ಪೇಪರ್ ಹಗರಣದಲ್ಲಿ ಮೂವರನ್ನ ಸಿಬಿಐ ಬಂಧಿಸಿದೆ. ರಾಜ್ಯಸಭಾ ಮಾಜಿ ಸದಸ್ಯ ಆದಿಕೇಶವಲು ಮಗ ಮತ್ತು ಮಗಳು, ಜೊತೆಗೆ ಡಿವೈಎಸ್ಪಿ ಮೋಹನ್ ಮೂವರ ಬಂಧನ ಆಗಿದೆ. ಈ ಪ್ರಕರಣವನ್ನ ವಿಸ್ತೃತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. 2022ರಲ್ಲಿ ಬೆಳಕಿಗೆ ಬಂದಿದ್ದ ನಕಲಿ ಸ್ಟಾಂಪ್ ಪೇಪರ್ ಹಗರಣ ಇದು. 2019ರಲ್ಲಿ ಗೆಸ್ಟ್ ಹೌಸ್ ನಲ್ಲಿ ರಘುನಾಥ್ ಸಾವಿಗೀಡಾಗಿತ್ತು. ನೇಣು ಬಿಗಿದ ಸ್ಥಿತಿಯಲ್ಲಿ ರಘುನಾಥ್ ಮೃತದೇಹ ಪತ್ತೆ ಆಗಿತ್ತು. ಮಾಜಿ ಸಂಸದ ಆದಿಕೇಶವಲುಗೆ ಆಪ್ತನಾಗಿದ್ದಂತಹ ರಘುನಾಥ್ ಸಾವು 2019ರಲ್ಲಿ ಗೆಸ್ಟ್ ಹೌಸ್ ನಲ್ಲಾಗಿತ್ತು. ನೇಣು ಬಿಗಿದ ಸ್ಥಿತಿಯಲ್ಲಿ ರಘುನಾಥ್ ದೇಹ ಪತ್ತೆ ಆಗತ್ತೆ. ರಘುನಾಥ್ ಸಾವಿಗೂ ಮುನ್ನ ಆಸ್ತಿಯನ್ನ ಮಾರಿದ ರೀತಿ ದಾಖಲೆ ಸೃಷ್ಟಿ ಮಾಡಲಾಗಿತ್ತು. ತನ್ನ ಗಂಡನ ಆಸ್ತಿಗಾಗಿ ಕೊಲೆ ಮಾಡಿದ್ದಾರೆ ಅಂತ ರಘುನಾಥ್ ಪತ್ನಿ ದೂರು ಕೊಟ್ಟಿತ್ತು. ಇದೇ ವೇಳೆ ನಕಲಿ ಸ್ಟಾಂಪ್ ಪೇಪರ್ ಸೃಷ್ಟಿ ಬಗ್ಗೆಯೂ ಕೂಡ ಆರೋಪ ಕೇಳಿಬಂತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು. ತನಿಖೆ ಎಸ್ಐಟಿ ಹೆಗಲಿಗೆ ಬಿತ್ತು. ನಂತರ ಈ ಪ್ರಕರಣ ಸಿಬಿಐಗೆ ನೀಡಿ ಹೈಕೋರ್ಟ್ ಆದೇಶಿಸಿತ್ತು. ಡಿವೈಎಸ್ಪಿ ಮೋಹನ್ ಮೇಲೆ ಸಾಕ್ಷಿ ನಾಶ ಆರೋಪದ ಮೇಲೆ ಡಿವೈಎಸ್ಪಿ ಮೋಹನ್ ರನ್ನ ಸಿಬಿಐ ಅರೆಸ್ಟ್ ಮಾಡಿತು. ಪ್ರಕರಣ ದಾಖಲಾದಾಗ HL ಠಾಣೆ ಇನ್ಸ್ಪೆಕ್ಟರ್ ಆಗಿದ್ರು ಮೋಹನ್. ಸಾಕ್ಷಿ ನಾಶದ ಆರೋಪದಲ್ಲಿ ಡಿವೈಎಸ್ಪಿ ಮೋಹನ್ ಕೂಡ ಈಗ ಅರೆಸ್ಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, 2022ರಲ್ಲಿ ಈ ಪ್ರಕರಣದ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡುತ್ತೆ. ಈ ಪ್ರಕರಣ ಸಿಬಿಐ ತನಿಖೆ ನಡೆಸಿತ್ತು. ಈಗ ಮೂವರ ಬಂಧನ ಆಗಿದೆ. ಅಲ್ಲಿಂದ ಇಲ್ಲಿ ತನಕ ಪ್ರಕರಣ ನಡ್ಕೊಂಡು ಬಂದಂತ ರೀತಿ, ಜೊತೆಗೆ ಈಗಾದಂತ ಬೆಳವಣಿಗೆ ಏನೇನು? ಶ್ವೇತಾ, ಅಂದ್ರೆ ಇವತ್ತು ಬೆಳಿಗ್ಗೆ ಸಿಬಿಐ ಅಧಿಕಾರಿಗಳು ಚೆನ್ನೈನ ಸ್ಪೆಷಲ್ ಟೀಮ್ ಆದಿಕೇಶವಲು ಪುತ್ರ ಶ್ರೀನಿವಾಸ್, ಪುತ್ರಿ ಕಲ್ಪಜಾ ಜೊತೆಗೆ ಈ ಪ್ರಕರಣದಲ್ಲಿ ಸಾಕ್ಷಿನಾಶ ಮಾಡಿದಂತಹ ಆರೋಪ ಇರುವಂತಹ ಡಿವೈಎಸ್ಪಿ ಮೋಹನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಿಬಿಐ ಮೂಲಗಳು ಖಚಿತಪಡಿಸ್ತಾ ಇರುವಂತದ್ದು. ಇವತ್ತು ಬೆಳ್ಳಂಬೆಳಿಗ್ಗೆ ಅವರ ನಿವಾಸದಲ್ಲಿಯೇ ಅರೆಸ್ಟ್ ಮಾಡಿ ಈಗಾಗಲೇ ಗಂಗಾನಗರದಲ್ಲಿರುವಂತಹ ಸಿಬಿಐ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಖಚಿತಪಡಿಸ್ತಾ ಇದೆ ಸಿಬಿಐ ಮೂಲಗಳು. ಸೊ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ 2019ರಲ್ಲಿ ರಘುನಾಥ್ ಅನ್ನುವಂತಹ ಒಬ್ಬ ವ್ಯಕ್ತಿಯೇ ಏನೋ HL ಠಾಣಾ ವ್ಯಾಪ್ತಿಯ ಗೆಸ್ಟ್ ಹೌಸ್ ನಲ್ಲಿ ನೇಣು ಬಿಗಿದ ರೀತಿಯಲ್ಲಿ ಅವರ ಶವ ಪತ್ತೆ ಆಗುತ್ತೆ. ಆದರೆ ಅವರ ಪತ್ನಿ ಮಂಜುಳಾ ಮತ್ತೆ ಪುತ್ರ ರೋಹಿತ್ ಇಬ್ಬರೂ ಕೂಡ HL ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ಕೊಡ್ತಾರೆ. ತನ್ನ ಗಂಡನನ್ನ ಕೊಲೆ ಮಾಡಲಾಗಿದೆ, ಅದು ಆದಿಕೇಶವಲು ಪುತ್ರ, ಪುತ್ರಿ ಮತ್ತೆ ಅವರ ಪಟಾಲಂ ಸೇರ್ಕೊಂಡು ಇದು ಕೊಲೆ ಮಾಡಿ ಈ ರೀತಿಯಾದ ಆತ್ಮಹತ್ಯೆ ರೀತಿ ನಂಬಿಸ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ದೂರನ್ನ ಕೂಡ ಕೊಡ್ತಾರೆ. ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ. ಇದರ ಜೊತೆಗೆ ಅವರ ಹೆಸರಲ್ಲಿದ್ದಂತ ಸುಮಾರು 80 ಎಕರೆ ಜಮೀನು, ಅದರಲ್ಲಿ ವೈಟ್ ಫೀಲ್ಡ್ ಸಮೀಪ ಮತ್ತೆ ದೇವನಹಳ್ಳಿ ಸಮೀಪ ಇದ್ದಂತ ಸುಮಾರು 80 ಎಕರೆ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿಗಳನ್ನ ಅಂದ್ರೆ ತಾವೇ ಬರೆದುಕೊಟ್ಟ ರೀತಿ ನಕಲಿ ಸ್ಟಾಂಪ್ ಪೇಪರ್ಗಳನ್ನ ಬಳಕೆ ಮಾಡಿಕೊಂಡು ಸೃಷ್ಟಿ ಮಾಡಿ ಈ ಒಂದು ಏನೋ ಜಮೀನುಗಳನ್ನ ಬರ್ಸ್ಕೊಂಡಿದ್ದಾರೆ. ಇದು ನಕಲಿ ಚಾಪ ಕಾಗದವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಆರೋಪ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೋ ಒಂದು ಸ್ಟಾಂಪ್ ಸಂಬಂಧಪಟ್ಟಂತೆ ಇಲಾಖೆ IGR ಅವರಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವರು
ತನಿಖೆಯನ್ನ ಮಾಡಿ ಈ ಎಲ್ಲ ಪೇಪರ್ಗಳು ಕೂಡ ನಕಲಿ ಪೇಪರ್ಗಳು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವರದಿಯನ್ನ ಕೊಡ್ತಾರೆ. ಅದಾದ ನಂತರ ತನಿಖೆ ನಡೀತಾ ಹೋಗುತ್ತೆ. ತನಿಖೆ ನಡೆದು ಈ ಪ್ರಕರಣವನ್ನ ನಕಲಿ ಸ್ಟಾಂಪ್ ಪೇಪರ್ ಪ್ರಕರಣವನ್ನ ತನಿಖೆಯನ್ನು ಮಾಡಲಿಕ್ಕೆ ಎಸ್ಐಟಿಗೆ ಒಂದು ಎಸ್ಐಟಿನ ರಚನೆ ಮಾಡಲಾಗುತ್ತೆ. ಆಗಿದ್ದಂತ IPS ಆಫೀಸರ್ ಶರಣಪ್ಪ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನ ನೇಮಕ ಮಾಡಲಾಗುತ್ತೆ. ಇಲ್ಲೊಂದ್ ಕಡೆ ಈ ಎಸ್ಐಟಿ ಸರಿಯಾದಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಇದೇ ರಘುನಾಥ್ ಅವರ ಪತ್ನಿ ಮತ್ತೆ ಮಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಪ್ರಕರಣ ಸಂಪೂರ್ಣವಾದಂತಹ ಒಂದು ವಿಸ್ತೃತವಾದ ತನಿಖೆ ನಡೀಬೇಕು ಅಂತಂದ್ರೆ ಸಿಬಿಐಗೆ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿರ್ತಾರೆ. ನಂತರ ಅದು ಸಿಬಿಐಗೆ ವರ್ಗಾವಣೆ ಆಗುತ್ತೆ. ಸೊ ಇಲ್ಲಿರುವಂತದ್ದೇನೆಂದ್ರೆ ಈ ರೀತಿ ಸುಮಾರು 80 ಎಕರೆ ಜಮೀನು, ಸಾವಿರಾರು ಕೋಟಿ ಬೆಲೆ ಬಾಳುವಂತ ಬೆಂಗಳೂರಿನ ಪ್ರಮುಖ ಪ್ರೈಮ್ ಪ್ಲೇಸ್ ಅಲ್ಲಿರುವಂತಹ ಜಮೀನುಗಳನ್ನ ನಕಲಿ ಸ್ಟಾಂಪ್ ಪೇಪರ್ ನ ಸೃಷ್ಟಿ ಮಾಡಿ ಒಂದು ಪ್ರಕರಣ ಅಂದ್ರೆ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಪ್ರಮುಖವಾದಂತಹ ಆರೋಪ ಇತ್ತು. ಅದರಲ್ಲಿ ತನಿಖೆಯನ್ನ ಸಿಬಿಐಗೆ, ಯಾಕೆಂದ್ರೆ ಬೆಂಗಳೂರಿನಲ್ಲಿರುವಂತಹ ಸಿಬಿಐ ಟೀಮ್ ಇದೆ, ಆಂಟಿ ಕರಪ್ಷನ್ ಯೂನಿಟ್ ಮಾತ್ರ ಇರುವಂತದ್ದು. ಇದು ಒಂದು ಮರ್ಡರ್ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಚೆನ್ನೈನ ಸಿಬಿಐ ಅಧಿಕಾರಿಗಳು ಒಳಗೊಂಡಂತ ಒಂದು ಸ್ಪೆಷಲ್ ಟೀಮ್ ಅನ್ನು ರಚನೆ ಮಾಡಲಾಗುತ್ತೆ. ಆ ಒಂದು ಟೀಮ್ ಈಗಾಗಲೇ ಆ ಸ್ಟಾಂಪ್ ಪೇಪರ್ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾರೆ. ಇದು ಸ್ಟಾಂಪ್ ಪೇಪರ್ ಅನ್ನೋದು ಮೇಲ್ನೋಟಿಗೆ ಒಂದು ಸಾಬೀತಾದಂತೆ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ರಘುನಾಥ್ ಸಾವೇನಿದೆ ಅದು ಕೊಲೆ ಅನ್ನುವಂತ ನಿಟ್ಟಿನಲ್ಲಿ ಸಾಬೀತಾಗಿರುವಂತ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಶ್ರೀನಿವಾಸ್ ಇದ್ದಾನೆ, ಆದಿಕೇಶವರ ಪುತ್ರ, ಹಿರಿಯ ಪುತ್ರ ಶ್ರೀನಿವಾಸ್, ಮತ್ತೆ ಕಲ್ಪಜ ಇದ್ದಾರೆ, ಡಾಕ್ಟರ್ ಕಲ್ಪಜ, ಅವ್ರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆರಂಭಿಕ ಹಂತದಲ್ಲಿ ಇಂತಹ ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಸಾಕಷ್ಟು ತನಿಖೆಯನ್ನು ಸರಿಯಾದಂತ ರೀತಿ ತನಿಖೆಯನ್ನು ಮಾಡಿದ್ದೆ. ಅದರಲ್ಲಿ ಸರಿಯಾದಂತಹ ಒಂದು ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಇಲ್ಲೊಂದ್ ಕಡೆ ಆಗ HAL ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮೋಹನ್ ಅವರು ಒಂದಷ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಆರೋಪಿಗಳಿಗೆ ಒಂದು ಸಹಾಯ ಮಾಡ್ಲಿಕ್ಕೋಸ್ಕರ ಅವರಿಂದ ಎಲ್ಲ ಒಂದ್ ಕಡೆ ಹಣವನ್ನು ಪಡೆದು ಈ ರೀತಿಯಾದಂತಹ ಒಂದು ಸಾಕ್ಷಿಗಳನ್ನು ತಿರುಚುವಂತ ಕೆಲಸಗಳನ್ನ ಮಾಡಿದ್ದಾರೆ. ಎವಿಡೆನ್ಸ್ ಅನ್ನ ಟ್ಯಾಂಪರ್ ಮಾಡಲಾಗಿದೆ ಅಂತ ಆರೋಪ ಇತ್ತು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಮೋಹನ್, ಈಗ ಸದ್ಯಕ್ಕೆ ಅವರು ಡಿವೈಎಸ್ಪಿ ಆಗಿದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗಲೇ ಗಂಗಾನಗರದಲ್ಲಿ ಇವತ್ತು ಬೆಳಗಿನಿಂದ ಕೂಡ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಮಧ್ಯಾಹ್ನ ಸಂಜೆಯ ವೇಳೆಗೆ ಅವ್ರನ್ನ 17ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಪ್ರಕರಣ ಏನಿದೆ ಶ್ವೇತಾ, ಅಂದ್ರೆ ಆರಂಭಿಕ ಹಂತದಲ್ಲಿ ಪ್ರಕರಣ ಬೆಳಕಿಗೆ ಬಂದ ದಿನದಿಂದ ಪ್ರತಿಯೊಂದನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದ ವರದಿಯನ್ನು ಮಾಡಲಾಗಿತ್ತು. ಅದರಲ್ಲಿ IGR ರಿಪೋರ್ಟ್ ಅನ್ನು ಇಟ್ಟುಕೊಂಡು ಜೊತೆಗೆ ಹೈಕೋರ್ಟ್ ನಲ್ಲಿ ಆದಂತಹ ವಾದ ಪ್ರತಿವಾದ ಆಗಲಿ, ಜೊತೆಗೆ ಪೊಲೀಸರ ಎಲ್ಲಿ ತನಿಖೆಯಲ್ಲಿ ಸಾಕಷ್ಟು ಲೋಪಗಳನ್ನು ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ದಾಖಲೆಗಳ ಸಮೇತ ಈ ಒಂದು ವರದಿಯನ್ನು ಮಾಡಲಾಗಿತ್ತು. ಈ ಒಂದು ವಿಸ್ತೃತವಾದ ವರದಿ ಆದ ನಂತರ ಪ್ರಕರಣ ಸಿಬಿಐಗೆ ವರ್ಗಾವಣೆ ಆಗಿತ್ತು. ಸಿಬಿಐ ಕೂಡ ಈ ರೀತಿಯಾದಂತಹ ಡಾಕ್ಯುಮೆಂಟಲ್ ಇನ್ವೆಸ್ಟಿಗೇಷನ್ ಪ್ರಕರಣಗಳ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಎಲ್ಲಿ ಟ್ಯಾಂಪರ್ ಮಾಡಲಾಗಿದೆ, ನಕಲಿ ಸ್ಟಾಂಪ್ ಸೃಷ್ಟಿ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ವರದಿಗಳನ್ನ ಮತ್ತೆ ಇನ್ವೆಸ್ಟಿಗೇಷನ್ ತೆಗೆದು ಮಾಡಿ ನಂತರ ಈಗ ಒಂದು ಕನ್ಕ್ಲೂಷನ್ ಬಂದಿರುವಂತದ್ದು. ಇಲ್ಲಿ ನಕಲಿ ಚಾಪಕಾಗದ ಹಗರಣ ಜೊತೆಗೆ ರಘುನಾಥ್ ಕೊಲೆಯಲ್ಲಿ ಆದಿಕೇಶವರ ಪುತ್ರಿಯ ಕೈವಾಡ ಇದೆ. ಮತ್ತೆ ಅವರಿಗೆ ಡಿವೈಎಸ್ಪಿ ಮೋಹನ್ ಅವರು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅರೆಸ್ಟ್ ಮಾಡಿರುವಂತದ್ದು. ಕೇವಲ ಇವರು ಮೂವರು ಅಷ್ಟೇ ಅಲ್ಲ, ಇನ್ನೂ ಹಲವರ ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಈ ಒಂದು ಬೇಟೆ ಮುಂದುವರಿಯುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶ್ವೇತಾ, ಓಕೆ ರಮೇಶ್, ಈ ಪ್ರಕರಣದಲ್ಲಿ ಈಗ ಸಿಬಿಐ ಅರೆಸ್ಟ್ ಮಾಡಿರೋದು ಈ ಮೂವರನ್ನ, ಆದ್ರೆ ಇಲ್ಲಿ ತನಕ ಜಪ್ತಿ ಮಾಡಿರುವಂತಹ ಆಸ್ತಿಯ ಮೌಲ್ಯ ಎಷ್ಟು, ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತದೆ? ಶ್ವೇತಾ, ಅಂದ್ರೆ ಈ ಪ್ರಕರಣದಲ್ಲಿ ವಿವಾದಿತ ಆಸ್ತಿ ಏನಿದೆ ಅಂದ್ರೆ ಯಾವ ಆಸ್ತಿಯನ್ನ ಆದಿಕೇಶವರ ಪುತ್ರ ಆಗ್ಲಿ ಪುತ್ರಿ ಆಗ್ಲಿ ಮತ್ತೆ ಅವರ ಪಟಾಲಮ್ಮು ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಆ ಆಸ್ತಿಯನ್ನು ಕೂಡ ಫ್ರೀಸ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಈ ಪ್ರಕರಣ ಇದು ಯಾವ ದಾಖಲೆಗಳನ್ನ ಶ್ರೀನಿವಾಸ್ ಆಗ್ಲಿ ಕಲ್ಪಜ ಆಗ್ಲಿ ತಮಗೆ ತಮ್ಮ ಕುಟುಂಬಕ್ಕೆ ವರ್ಗಾವಣೆ ಮಾಡಿಕೊಂಡ ರೀತಿ ನಕಲಿ ಚಾಪಕಾರಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ವಶಕ್ಕೆ ಬರುವಂತದ್ದು ಮತ್ತೆ ಇನ್ನೂ ಕೆಲವೊಂದಷ್ಟು ಆಸ್ತಿಗಳು ಕೂಡ ಅದೇ ರಘುನಾಥ್ ಅವರ ಫ್ಯಾಮಿಲಿ ಅವರ ವಶದಲ್ಲಿರುವಂತದ್ದು. ಹಾಗಾಗಿ ಈ ಪ್ರಕರಣ ಇದರಲ್ಲಿ ಒಂದು ಕ್ಲಾರಿಟಿ ಬರುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಹಾರಗಳಾಗಬಾರದು, ಅಲ್ಲಿ ಡೆವಲಪ್ಮೆಂಟ್ ವರ್ಕ್ಗಳಾಗಲಿ ಅಥವಾ ಮಾರಾಟ ಮಾಡುವಂತದ್ದಾಗಲಿ, ಲೀಸ್ ಕೊಡುವಂತದ್ದು, ಈ ರೀತಿ ಯಾವುದು ಆಗಬಾರದು ನಿಟ್ಟಿನಲ್ಲಿ ಅದನ್ನ ಫ್ರೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಹಾಗಾಗಿ ಈಗ ಇನ್ವೆಸ್ಟಿಗೇಷನ್ ಆದಿಯನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ನಕಲಿ ಚಾಪಕಾಗದ ಸೃಷ್ಟಿಯಾಗ್ಲಿ ಮತ್ತೆ ಆ ಆಸ್ತಿಯನ್ನ ಕಬಳಿಕೆಗೆ ಮಾಡ್ಲಿಕ್ಕೋಸ್ಕರ ರಘುನಾಥ್ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ದಾಖಲೆಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ನಕಲಿ ಚಪಾಕಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರಾರ್ ಒಂದು ಇಲಾಖೆ ಇದೆ, ಅದರಲ್ಲಿ IGR ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದು ನಕಲಿ ಸ್ಟಾಂಪ್ ಪೇಪರ್ ಅನ್ನುವಂಥದ್ದನ್ನು ಕೂಡ ಅದು ವರದಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಶಿವಾಜಿನಗರ, ಗಾಂಧಿನಗರ, ಕೆಂಗೇರಿ ಸೇರಿದಂತೆ ಈ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಇಲ್ಲಿ ಸೃಷ್ಟಿ ಮಾಡಿದ ರೀತಿ
ರೀತಿ ನಕಲಿ ಛಾಪಾಕಾರಗಳನ್ನು ಸೃಷ್ಟಿ ಮಾಡಲಾಗಿತ್ತು ಅಲ್ಲೆಲ್ಲವೂ ಕೂಡ ದಾಖಲೆಗಳನ್ನ ಸಂಗ್ರಹಿಸಿ ತನಿಖೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದ್ ಕಡೆ ನಕಲಿ ಛಾಪಾಕಾರದ ಮೇಲ್ನೋಟಕ್ಕೆ ಸಾಬೀತಾದಂತೆ ಕಂಡು ಬರ್ತಾ ಇರುವಂತದ್ದು ಮತ್ತೆ ರಘುನಾಥ್ ಅವರ ಕೊಲೆಯಲ್ಲಿ ಕೂಡ ಇವರ ಪಾತ್ರ ಇದೆ ಅನ್ನುವಂಥದ್ದು ಮತ್ತೆ ನಕಲಿ ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡುವಂತದ್ರಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನ ಪೊಲೀಸ್ ಅಧಿಕಾರಿ ಮೋಹನ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಬೀತಾದಂತ ಹಿನ್ನೆಲೆಯಲ್ಲಿ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಸಂಜೆ ಹೊತ್ತಿಗೆ ಆ ಮೂವರನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡ್ಕೊಳ್ಳಿಕ್ಕೆ ಸಿಬಿಐ ಅಧಿಕಾರಿಗಳು ತಯಾರಿಗಳನ್ನು ಮಾಡ್ತಾ ಇರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.